ಮಾಜಿ ಪೌರಾಡಳಿತ ಸಚಿವ ದಿವಂಗತ ಶಿವಳ್ಳಿ ಕುಟುಂಬಸ್ಥರಿಂದ ಮುಸ್ಲಿಂ ಬಡ ಕುಟುಂಬಗಳಿಗೆ 101 ಸಾಮೂಹಿಕ ವಿವಾಹ. ಸಚಿವ ಸತೀಶ್ ಜಾರಕಿಹೊಳಿ, ಯತೀಂದ್ರ ಸಿದ್ದರಾಮಯ್ಯ, ಸಲೀಂ ಅಹ್ಮದ್ ಭಾಗಿ. ಕುಂದಗೋಳ ಕ್ಷೇತ್ರದಲ್ಲಿ ಮತ್ತೆ ಕಾಂಗ್ರೆಸ್ ಪಾಳೆಯದಲ್ಲಿ ಶಿವಳ್ಳಿ ಕುಟುಂಬಸ್ಥರು ಸಕ್ರಿಯ ರಾಜಕೀಯಕ್ಕೆ ಇಳಿದಿದ್ದಾರೆ. ಮುಸ್ಲಿಂ ಸಮುದಾಯದ 101 ಸಾಮೂಹಿಕ ವಿವಾಹಕ್ಕೆ ಸಾಕ್ಷಿಯಾಗಿದ್ದಾರೆ. ಕಳೆದ 3 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸರಿಯಾದ ಸಾರಥಿ ಇಲ್ಲದೆ ಕಾಂಗ್ರೆಸ್ ಪಕ್ಷ ಸೋಲನ್ನ ಅನುಭವಿಸಿತ್ತು. ನಂತರ ಕಾಂಗ್ರೆಸ್ ಪಕ್ಷದ 20ಕ್ಕೂ ಹೆಚ್ಚು ನಾಯಕರು ಕಾಂಗ್ರೆಸ್ ಸಾರಥಿಯಾಗಲು ಹರಸಾಹಸ ಪಡುತ್ತಿರೋ ಸಮಯದಲ್ಲಿ ಕುಂದಗೋಳ ಮತಕ್ಷೇತ್ರದ ಸಹೋದರನ ಗಟ್ಟಿಯಾದ ಸಂಘಟನೆಗೆ ಪುಷ್ಟಿಯಾಗುವಂತೆ ಸಹೋದರ ಷಣ್ಮುಖ ಶಿವಳ್ಳಿ ಈ ವರ್ಷದ 101 ಬಡ ಮುಸ್ಲಿಂ ಯುವಕ ಯುವತಿಯರಿಗೆ ಸಾಮೂಹಿಕ ವಿವಾಹ ಮಾಡಿ ಕಾಂಗ್ರೆಸ್ ಪಕ್ಷದ ರಾಜಕೀಯ ನಾಯಕರ ಹಾವು ಏಣಿ ಆಟಕ್ಕೆ ಚಾಲನೆ ನೀಡಿದ್ರ ಎಂದು ಕಾಂಗ್ರೆಸ್ ಪಾಳೆಯದಲ್ಲಿ ಮಾತು ಕೇಳಿಬರುತ್ತಿದೆ. ಇನ್ನು ಸಾಮೂಹಿಕ ವಿವಾಹಕ್ಕೆ ಬರಬೇಕಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಂತೋಷ್ ಲಾಡ್, ಜಮೀರ್ ಅಹ್ಮದ್ ಸೇರಿದಂತೆ ಹಲವು ನಾಯಕರಿಗೆ ಆಹ್ವಾನ ಕೂಡ ಇದ್ರೂ ರಾಜಕೀಯ ಬಣಬಡಿದಾಟದಲ್ಲಿ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ಕೆಲ ನಾಯಕರು ಜಾಣ ನಡೆ ಪ್ರದರ್ಶಿಸಿದ್ರಾ ಎಂಬ ಪ್ರಶ್ನೆ ಉದ್ಭವವಾಗಿದೆ. ಇನ್ನೊಂದು ಕಡೆ ರಾಜಕೀಯ ಸಕ್ರಿಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಹ ಈ ಶುಭ ಸಮಾರಂಭಗಳಲ್ಲಿ ಕಾಣೆಯಾಗಿರುತ್ತಾರೆ. ಮುಂಬರುವ ದಿನಗಳಲ್ಲಿ ಕುಂದಗೋಳ ಕಾಂಗ್ರೆಸ್ ಪಕ್ಷದ ರಾಜಕೀಯ ತಿರುವು ಹೇಗಿರುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ. ವರದಿ ಹನುಮಂತ ಕೋಣಿಸಾಗರ, UK27 ಕನ್ನಡ ನ್ಯೂಸ್, ಕುಂದಗೋಳ.